ಸೊ ಇಡೀ ವಿಶ್ವವನ್ನು ಒಂದು ರೀತಿ ಬೆಚ್ಚಿ ಬೀಳಿಸಿರುವಂತಹ ಕೋವಿಡ್-19 ವೈರಸ್ ಏನಿದೆ ಅದು ಆರಂಭದಲ್ಲಿ ಚೀನಾದಲ್ಲಿ ಮರಣ ಮೃದಂಗವನ್ನು ಬಾರಿಸಿ ಈಗ ಇಡೀ ವಿಶ್ವದ ನಾನಾ ದೇಶಗಳಿಗೆ ಹಬ್ತಿರೋಂಥದ್ದು. ಈಗ ಭಾಳ ಪ್ರಮುಖವಾಗಿ ಕರ್ನಾಟಕಕ್ಕೆ ಹೈದರಾಬಾದಿನ ಒಬ್ಬ ಟೆಕ್ಕಿ ಬಂದು ಉಳಿದಿದ್ದ ಅನ್ನೋಂಥದ್ದು ಏನಿದೆ ಅದು ಈಗ ಕರ್ನಾಟಕದಲ್ಲಿ ಒಂದಷ್ಟು ಆತಂಕವನ್ನು ಸೃಷ್ಟಿಸಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಕೊಡಗಿನಲ್ಲೂ ಕೂಡ ಸಾಕಷ್ಟು ಅಲರ್ಟನ್ನು ಆಗಿರುವಂಥದ್ದು. ಆರೋಗ್ಯ ಇಲಾಖೆ ಸಾಕಷ್ಟು ಜಾಗೃತಿಯನ್ನು ಈಗಾಗಲೇ ಮೂಡಿಸಿತ್ತು, ಈಗಲೂ ಕೂಡ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ಏನು ಪ್ರವಾಸಿ ತಾಣ ಇದೆ, ನಾವು ಪ್ರವಾಸಿ ತಾಣದಲ್ಲಿ ಈಗಾಗ ಸಾಕಷ್ಟು ಪ್ರವಾಸಿಗರು ಯಾವಾಗಲೂ ಕೂಡ ತುಂಬಿ ತುಳುಕ್ತಾ ಇದ್ರು. ಆದರೆ ಏನು ಕರ್ನಾಟಕದಲ್ಲಿ ಒಂದು ರೀತಿ ಈಗ ಆತಂಕವನ್ನು ಸೃಷ್ಟಿಸಿದಂತಹ ವೈರಸ್ ಇದೆ ಅನ್ನೋಂಥದ್ದು ಗೊತ್ತಾಯಿತು. ಆ ತಕ್ಷಣ ಈಗಾಗಲೇ ಸಾಕಷ್ಟು ಪ್ರವಾಸಿ ತಾಣಗಳಲ್ಲಿ ಕಡಿಮೆ ಪ್ರವಾಸಿಗರು ಇರುವಂಥದ್ದನ್ನು ನಾವು ನೋಡ್ಬೋದು. ಆ ಹಿನ್ನೆಲೆಯಲ್ಲಿ ಮತ್ತೆ ಆರೋಗ್ಯ ಇಲಾಖೆ, ಕೊಡಗಿನ ಆರೋಗ್ಯ ಇಲಾಖೆ ಕೂಡ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಮಾಡ್ತಿದೆ. ಎಲ್ಲ ಕಡೆ ಪಾಂಪ್ಲೆಟ್ಗಳನ್ನು ಹಂಚಿ ಪ್ರವಾಸಿ ತಾಣಗಳಲ್ಲಿ ಅವರಿಗೆ ಜಾಗೃತಿಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಒಂದು ಕಡೆ ಈಗ ನೋಡ್ಬೋದು, ಇಲ್ಲಿ ಕನ್ನಡದಲ್ಲಿ ಮಾಹಿತಿ ಇದ್ದರೆ ಮತ್ತೊಂದು ಕಡೆ ಅದು ಇಂಗ್ಲೀಷ್ನ ಮಾಹಿತಿಯನ್ನು ಕೂಡ ಪ್ರಚಾರವನ್ನು ಮಾಡ್ತಿರೋಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ನಮ್ಮೊಟ್ಟಿಗೆ ಜಿಲ್ಲಾ ಆರೋಗ್ಯ ಅಧಿಕಾರಿಯಾದಂತಹ ಅವರು ಇದ್ದರು, DH ಅವರು ಕೂಡ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಇಡೀ ಕರ್ನಾಟಕದಲ್ಲಿ ಒಂದು ರೀತಿ ಆತಂಕದ ವಾತಾವರಣ ಸೃಷ್ಟಿಯಾಗಿರೋಂಥದ್ದು. ಹೈದರಾಬಾದಿನ ಒಬ್ಬ ಟೆಕ್ಕಿ ಕೂಡ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ತಂಗಿದ್ರು ಅನ್ನೋ ಕಾರಣಕ್ಕಾಗಿ ಈಗ ಮತ್ತೆ ಅಲರ್ಟ್ ಆಗಿರೋಂಥದ್ದು. ಈಗ ಕೊಡಗಿನಲ್ಲಿ ಏನು ಜಾಗೃತಿ ಇದೆ ಸರ್? ಈಗ ಕೊಡಗಿನಲ್ಲಿ ನಾವು ಲಾಸ್ಟ್ ಟೈಮ್ ಏನು ಜಾಗೃತಿ ಮಾಡಿ ಅದೇ ರೀತಿ ಮಾಡ್ತಾ ಇದ್ದೀವಿ. ಅಂದರೆ ಎಲ್ಲೆಲ್ಲಿ ಪ್ರವಾಸಿ ತಾಣಗಳಿದೆ, ಮತ್ತು ಬಾರ್ಡ್ರ್ ಕೇರಳದಲ್ಲಿ ಒಂದು 3 ಪ್ರಕರಣಗಳು ಬಂದಿತ್ತು ಅಂತ ಕೇರಳ ಬಾರ್ಡ್ರ್ನಲ್ಲಿ ಮಾಡಿದ್ದು. ಅದೇ ರೀತಿ ಈಗ ಕೂಡ ಹೈ ಅಲರ್ಟ್ ಮಾಡ್ಕೊಂಡು ನಾವು ಅದನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಜಿಲ್ಲೆಯಾದ್ಯಂತ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ನಮ್ಮ ಆಶಾ ವರ್ಕರ್ ಆಗಲಿ, ನಮ್ಮ ANMಗಳಾಗಲಿ, ನಮ್ಮ ಹೆಲ್ತ್ ವರ್ಕರ್ಸ್ ಆಗಲಿ ಅದನ್ನು ಕೊಡ್ತಾ ಇದ್ದೀವಿ ಇದನ್ನು. ಆಮೇಲೆ ಇದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನಾವು ಜಿಲ್ಲಾಸ್ಪತ್ರೆಯಲ್ಲಿ 5 ಬೆಡ್ಡು ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ 2 ಬೆಡ್ಗಳನ್ನ ನಾವು ರಿಸರ್ವ್ ಆಗಿ ಇಟ್ಟಿದ್ದೀವಿ. ಇದಕ್ಕೆ ಕೊರೋನಾ ವಾರ್ಡ್ ಅಂತಲೇ ಮಾಡಿ ಇಟ್ಟಿದ್ದೀವಿ. ಹಾಗಾಗಿ ಅದ್ರ ಜೊತೆಗೆ ಅಲ್ಲಿ ಚಿಕಿತ್ಸೆ ನೀಡಲಿಕ್ಕೆ ಏನ್ಬಿಟ್ಟು ಅಂತಲೇ ನಾವು ಮಾಸ್ಕು, ಗೌನು ಇವೆಲ್ಲವನ್ನು ಪ್ರೊಕ್ಯೂರ್ ಮಾಡಿ, ಆಮೇಲೆ ಇದು 3 ಲೇಯರ್ ಇದು ಮಾಸ್ಕು ಮತ್ತು ಇವೆಲ್ಲನೂ ನಾವು ಪ್ರೊಕ್ಯೂರ್ ಮಾಡಿ ಸನ್ನದ್ಧವಾಗಿದ್ದೀವಿ. ಆ್ಯಕ್ಚುಲಿ ಈಗ ಕೊಡಗು ಒಂದು ರೀತಿ ಪ್ರವಾಸಿ ತಾಣ. ಸೊ ಸಾಕಷ್ಟು ರಾಷ್ಟ್ರಗಳಿಂದಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಪ್ರವಾಸಿಗರು ಬರ್ತಿರ್ತಾರೆ. ಸ್ಪೆಷಲಿ ಕೇರಳದ ಮತ್ತು ಕರ್ನಾಟಕದ ಗಡಿ ಭಾಗ ಆಗಿರೋದ್ರಿಂದ ಸೊ ಈಗ ಗಡಿ ಭಾಗದ ಪ್ರದೇಶಗಳಲ್ಲಿ ಹೇಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರೆ, ಏನು ಒಂದು ಕಣ್ಗಾವಲು ಇದೆ ಈಗ? ಅಲ್ಲಿ ನಾವು ನಮ್ಮ ಹೆಲ್ತ್ ವರ್ಕರ್ಸು ಬಾರ್ಡ್ರಲ್ಲೇ ಇದ್ದಾರೆ. ಅವರು ಪ್ರತಿಯೊಬ್ಬರನ್ನು ಕೂಡ ವಿಚಾರಣೆ ಮಾಡ್ತಾರೆ. ಅವ್ರಿಗೇನಾದ್ರು ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಇದೆಯಾ, ಮತ್ತು ಅವರು ಯಾವ ದೇಶದಿಂದ ಬಂದಿದ್ದಾರೆ, ಏನಾದ್ರು ಹೊರದೇಶಕ್ಕೆ ಹೋಗಿದ್ರಾ, ಹೊರದೇಶದಿಂದ ಏನಾದ್ರು ಈ ಕೊರೋನಾ ವೈರಸ್ ಏನು ಎಫೆಕ್ಟ್ ಆಗಿದೆ, ಕೊರೋನಾ ಇದು ಅಲ್ಲಿ ದೇಶಗಳಿಗೆ ಹೋಗಿ ಬಂದಿದ್ರಾ ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಅವರ ರೀತಿ ಏನಾದ್ರು ಮಾಹಿತಿ ಕೊಟ್ಟರೆ ಅದನ್ನು ನಾವು ಅಬ್ಸರ್ವೇಷನಲ್ಲಿ ಇಟ್ಟಿರ್ತೀವಿ. ಈಗ ಕೊಡಗಿನಲ್ಲಿ ಯಾರಾದ್ರೂ ಹೊರ ರಾಷ್ಟ್ರಗಳಿಗೆ ಹೋದಂತಹ ಪ್ರಕರಣಗಳು ಯಾರು ಬಂದಿರೋಂಥದ್ದು ಪ್ರಕರಣ ಇದ್ದಾವೆ ಹೇಗೆ ಸರ್? ನಮ್ಮ ಜಿಲ್ಲೆಯಲ್ಲಿ 2 ಚೈನಾ ದೇಶದಿಂದ ಬಂದಿರೋರು ಇದ್ದಾರೆ, ಅವರು ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ. ಅಂದರೆ ಈಗ ಅವ್ರಿಗೆ ಏನಾದ್ರೂ ಆ ಥರದ ಸಿಂಪ್ಟಮ್ಸ್ ಏನಾದ್ರು ಇದೆಯಾ ಹೇಗೆ? ಇಲ್ಲ, ಯಾವುದೂ ಇಲ್ಲ, ಯಾವ ರೀತಿ ಯಾವುದೂ ಇಲ್ಲ. ಅವ್ರನ್ನ 28 ಡೇಸ್ ಅಬ್ಸರ್ವೇಷನ್ ಇರಬೇಕು. ಈಗ 20 ಡೇಸ್ ಆಯಿತು, ಇನ್ನು 8 ಡೇಸು ಅಬ್ಸರ್ವೇಷನ್ ಇದೆ. ಅವರು ಬೇರೆ ಯಾವುದೇ ಜಿಲ್ಲೆಗೆ ಹೋಗ್ತೀವಿ ಅಂದರು ಅಥವಾ ಬೇರೆ ಕಡೆ ಹೋದ್ರೂ ನಮ್ಮ ಗಮನಕ್ಕೆ ತಂದು ಹೋಗಿ ಅಂಥೇಳಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಸೊ ಇದು ಇಲ್ಲಿನ ಆರೋಗ್ಯ ಅಧಿಕಾರಿಯವರು ಹೇಳ್ತಿರೋಂಥದ್ದು. ಯಾವುದೇ ಆ ಥರದ ಪ್ರಕರಣಗಳು ಕೂಡ ಇಲ್ಲ, ಆತಂಕ ಪಡುವಂತಹ ಅಗತ್ಯನೂ ಇಲ್ಲ. ರವಿ ಎಸ್ ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು.